ಹಲೋ. ಇದೊಂದು ಸಿಂಪಲ್ ರೆಸಿಪಿ, 5 ನಿಮಿಷದ ಕೆಲಸ. ಭಾಳ ಸಾಮಾನು ಏನು ಬೇಕಂತಿಲ್ಲ, ಮನೇಲಿರೋದ್ರಲ್ಲೆಲ್ಲ ಮ್ಯಾನೇಜ್ ಮಾಡ್ಬೋದು. ಹೆಲ್ದಿ ಕೂಡ, ನೀವು ಕುಡಿಯೋಕ್ಕೂ ಅಡ್ಡಿಲ್ಲ, ಅನ್ನಕ್ಕೆ ಹಾಕಿ ತಿನ್ನೋಕ್ಕೂ ಅಡ್ಡಿಲ್ಲ. ಇದಕ್ಕೆ ನೀವು ಒಂದು ಸ್ವಲ್ಪ ಕಾಯಿ ಸುಳಿ, ಒಂದು ಹಸಿ ಮೆಣಸು, ಒಂದೆರಡು ಒಣ ಮೆಣಸು, ಸ್ವಲ್ಪ ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಜೀರಿಗೆ, ಇದಿಷ್ಟು ಹಾಕೊಂಡೆ ಚೆಂದ ಮಾಡಿ ರುಬ್ಕೊಂಡೆ ಪೇಸ್ಟ್ ಹಂಗೆ ಮಾಡ್ಕೊಂಡು. ಥಿಕ್ ಪೇಸ್ಟ್ ಬೇಡ, ಒಂದು ನೀರು ಹಾಕೊಂಡೆ ಸಮ ಪ್ರಮಾಣದ ಗಾಳ್ಸೋಕ್ಕಾಗುವಷ್ಟು ನೀರು ಹಾಕೊಂಡೆ ಹೋಗಿ. ಆ ನೀರನ್ನ ಫುಲ್ ಗಾಳ್ಸಿದ್ಮೇಲೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಬರಬೇಕದು. ಗಾಳ್ಸಿದ್ಮೇಲೆ ಮತ್ತೊಂದು ಸ್ವಲ್ಪ ಉಳಿತಿದಲ್ಲ ಸುಮ್ಮನಂಗೆ, ಅದನ್ನು ಮತ್ತೆ ನೀವು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಮತ್ತೆ ಗಾಳ್ಸ್ಕೊಬೋದು. ಸೊ ದಟ್ ನಿಮ್ಗೆ ರಾಶಿ ಕಡಿ ನೀರು ಮಾಡೋಕ್ಕಾಗ್ತದೆ ಅಂತ ಹೇಳ್ಕೊಂಡೆ. ಇರೋಕ್ಕಿಲ್ಲ, ಕುಡಿಯೋಕೆ ಬಾಯಿಗೆ ಸಿಗುವಂಗೆ ಇರೋಕ್ಕಿಲ್ಲ, ಅದಕ್ಕೆ ಗಾಳ್ಸ್ಕೊಂಡು ಕ್ಲಿಯರಾಗಿ ಇಟ್ಕೊಳೋದು. ಇದಕ್ಕೆ ನೀವು ಸ್ವಲ್ಪ ನೆನೆಸಿಟ್ಕೊಂಡದ್ದು ಮುರುಳು ಓಡಿದ್ರೆ ಹುಳಿಗೆ ಎಷ್ಟು ಬೇಕೋ ಅಷ್ಟನ್ನು ಅದನ್ನು ಸ್ಕ್ವೀಸ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಆಮೇಲೆ ಅದ್ರ ಪ್ರಮಾಣಕ್ಕೆ ತಕ್ಕಷ್ಟೇ ನೀವು ಒಂದಿಷ್ಟು ಹೆಟ್ಟಿ ಬೆಲ್ಲನೂ ತಗೊಂಡೆ ಹಾಕಬೇಕು. ಎಲ್ಲ ಹಾಕೊಂಡು ಉಪ್ಪು ಮರ್ತರಾಗುದೆ, ಸ್ವಲ್ಪ ಉಪ್ಪು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಂಗೆ ಇದೆಲ್ಲ ಹಾಕಿ ಆ ಬೆಲ್ಲ ಕರಗುವಷ್ಟು ತನಕ ನೀವು ಸರಿಯಾಗಿ ತಿರುಗಿಸ್ಕೊಂಡು. ಸೊ ಇಲ್ಲಿಗೆ ಈ ನೀರಿಂದು ಅಂಶ ರೆಡಿ ಆಯ್ತು. ಈಗ ಬಂದ್ಕೊಂಡು ಒಗ್ಗರಣೆ ಹಾಕಿ, ಸ್ವಲ್ಪ ಒಗ್ಗರಣೆ ಸೊಪ್ಪು, ಒಂಚೂರು ಜೀರಿಗೆ, ಒಂಚೂರು ಬೆಳ್ಳುಳ್ಳಿ, ಇದಿಷ್ಟು ಹಾಕೊಂಡೆ ಚೆಂದ ಮಾಡಿ ಒಗ್ಗರಣೆ ಕೊಟ್ಕೊಂಡೆ. ನೀವು ಮಾಡ್ಕೊಂಡದ್ದು ಆ ನೀರನ್ನ ಇದಕ್ಕೆ ಹಾಕಿದ್ರೆ ಅಲ್ಲಿ ಕಡಿ ನೀರಾಯ್ತು. 2 ನಿಮಿಷ ಸಾಕು, ಕುದಿ ಬರಬೇಕಂತೆಲ್ಲ. 2 ನಿಮಿಷದಲ್ಲಿ ನಿಮ್ಗೆ ಕಡಿ ನೀರು ರೆಡಿ ಆಗ್ತದೆ. ಅದನ್ನು ಕುಡಿಯೋಕ್ಕೂ ಭಾಳ ಚಲೋ ಆಗ್ತದೆ. ಹುಳಿನೂ ಇರ್ತಿದ್ದು, ಸಿಹಿನೂ ಇರ್ತಿದ್ದು, ಏನೋ ಒಂಥರ ಚಂದ ಟೇಸ್ಟ್. ನೀರಿನ ಅಂಶದಂಗೆ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಅರ್ಜೆಂಟ್ ಇದ್ದಾಗೆ, ಟೈಮ್ ಇಲ್ದಿದ್ದಾಗೆ ಈ ಕಡಿ ನೀರನ್ನ ನೀವು ಮಾಡ್ಕೊಂಡು ಊಟ ಮಾಡ್ಬೋದು. ಇದ್ರ ಸಂತಿಗೆ ಬಂಗಡಿ ಮೀನು ಹಚ್ಚೋದು, ಯಾವುದಾದ್ರೂ ಒಂದು ಮೀನು ಫ್ರೈ ಇದ್ಬಿಟ್ರಂತೂ ಇದ್ರ ಕಾಂಬಿನೇಷನ್ ಕೇಳೋದೇ ಬೇಡ. ಟ್ರೈ ಮಾಡ್ತೀರಿ ಅಲ್ಲ?